ಹೇಳ್ರಪ್ಪ ಹೇಳ್ರ. ಆದರೆ ನನ್ನ ಬ್ಯಾನರಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಇವಾಗೇನು ಸಿನಿಮಾ ಆಯ್ತಲ್ಲ, ಇದೇ ಸಿನಿಮಾ ತಂಡದವ್ರನ್ನ ಅಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸಿ ಕತೆ ಮಾಡಿಸಿದ್ದ. ಇದರಲ್ಲಿ ನಂದು ಒಂದು ಪಾತ್ರ ಇದೆ, ಪ್ರಮುಖ ಪಾತ್ರ ಇದೆ. ಅವತ್ತು ನಾನು ಪ್ರಾರಂಭ ಮಾಡಿದೆ, ಮುಕ್ತಾಯ ಇನ್ನೊಬ್ರು ಮಾಡಿದ್ರು ಅಷ್ಟೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗೊತ್ತಾಗ್ಲಿಲ್ವಾ? ಸ್ವಲ್ಪ ಆ ಕಡೆ ನೋಡು. ಕಾಟೇರ ನೀವು ನೋಡಿದ್ರ ಏನಾದರೂ ಸಿನಿಮಾ ಏನಾದರೂ, ಅಥವಾ ನಿಮ್ಮ ಸಿನಿಮಾನೂ ರಿಲೀಸ್ ಇದೆ, ಸೊ ಅವಕಾಶ ಸಿಗ್ತಾ ನೋಡೋಕೆ ಏನೋ ಟೈಮ್ ಆಯ್ತಾ ಅಂತ? ಆ ಕತೆ ಬರೆಸ್ತವನೇ ನಾನು, ಬೇಕು ಆ ಕತೆ ಬರೆಸ್ತವನೇ ನಾನು. ನೀವ್ ಇದುವರೆಗೂ ತಪ್ಪು ಮಾಡೇ ಇಲ್ಲ? ತಪ್ಪು ಮಾಡಿಲ್ಲ? ಇಲ್ಲ ವಿನಾಯಕ, ನೋಡು ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡು, ನಾನು ಇದುವರೆಗೂ ತಪ್ಪೇ ಮಾಡಿಲ್ಲ ಅಂತ ನಾನು ನಿನ್ ಕಾಲ್ ಹಿಡ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ನನ್ನ ಮಗನೇ ನಾನು ಹೇಳ್ದಾಗ ಕೇಳ್ಬೇಕು. ಇಲ್ಲ, ಟೈಟ್ಲ್ ಇಟ್ಟವನು ನಾನೇ, ಆ ಕತೆ ಬರೆಸ್ತವನು ನಾನೇ. ಇಲ್ಲಿ ತೊಂದರೆ. ಫ್ಲಾಶ್ ಬ್ಯಾಕ್. ಟೈಟ್ಲ್ ಇಟ್ಟವನು ನಾನೇ, ಆ ಕತೆ ಬರೆಸ್ತವನು ನಾನೇ. ಇಲ್ಲಿ ತೊಂದರೆ. ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ಅಯ್ಯೋ ತಗಡೆ, ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು, ಅದು ಟೈಟಲ್ ಇಟ್ಟಿದ್ದೆ ನಾನು, ಟೈಟಲ್ ಇಟ್ಟಿದ್ದೆ ನಾನು. A few moments later, a few minutes later. ಹೌದು, ಅದನ್ನ ಸಜೆಸ್ಟ್ ಮಾಡಿದವ್ರು ದರ್ಶನ್ ಅವರೇ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಹೌದು, ಅದನ್ನ ಸಜೆಸ್ಟ್ ಮಾಡಿದವ್ರು ದರ್ಶನ್ ಅವರೇ. ನೀನ್ ಯಾಕೆ ಮಧ್ಯ ಕಡ್ಡಿ ನಡ್ಸಕ್ ಬಂದಿದ್ಯೆ? ಏನ್ ಸರ್ ಕಳೆ ರಾಜ್ಕುಮಾರ ಇದ್ದಂಗಿದ್ದೀರಾ ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಿಂಗಾಪುರ ಸತ್ಯಾಂಶ ಏನಿದೆ ಅವ್ರು ಹೇಳ್ತಾರೆ. ಸೊ ಹಾಗೇನೆ ಕಾಟೇರ ಅನ್ನೋ ವರ್ಡು ಅಥವಾ ಒಂದು ಟೈಟಲ್ಲು ದರ್ಶನ್ ಸರಿಂದನೇ ಬಂದಿದ್ದು ಫಸ್ಟು. ಈ ಕಥೆನೂ ರೆಡಿ ಆಗಿರಲಿಲ್ಲ. ಅದು ಬರ್ಕಯ ಪೇಪರ್ ಮುಂದಗಡೆ ಬರ್ಕೋ. ಕಾಟೇರ ಅನ್ನೋ ವರ್ಡು ಅಥವಾ ಒಂದು ಟೈಟಲ್ಲು ದರ್ಶನ್ ಸರಿಂದನೇ ಬಂದಿದ್ದು ಫಸ್ಟು. ದರ್ಶನ್ ಸರಿಂದನೇ ಬಂದಿದ್ದು ಫಸ್ಟು. ದರ್ಶನ್ ಸರಿಂದನೇ ಬಂದಿದ್ದು ಫಸ್ಟು. ಮಾತು ಹೇಗಿದೆ ಗೊತ್ತಾ?